ಯಾಕ್ರಿ ವಿಷಯನ ಮುಚ್ಚಿಡ್ತಾ ಇದ್ದೀರಾ? ನೀವು ಕೆಲಸ ಮಾಡೋದಕ್ಕೆ ಆಫೀಸ್ಗೆ ಹೋಗಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಶರ್ಟ್ ಮೇಲಾಗಿರೋ ಗಲೀಜು ಗ್ರೀಸು ಅದೇ ಎಲ್ಲ ಹೇಳ್ತಾ ಇದೆ ನೀವು ಎಲ್ಲಿ ಕೆಲ್ಸಕ್ಕೆ ಹೋಗಿದ್ರಿ ಅನ್ನೋದು. ಮೊದಲು ಶರ್ಟ್ ಚೇಂಜ್ ಮಾಡಿ. ಲಕ್ಷ್ಮಿ, ಅದು ಪ್ಲೀಸ್ ರೀ, ನನ್ನ ಹತ್ರ ಸುಳ್ಳು ಹೇಳಬೇಡಿ. ಯಾಕೆಂದ್ರೆ ನಿಮಗೆ ಸುಳ್ಳು ಹೇಳೋಕೆ ಬರಲ್ಲ. ನಿಮ್ಮ ಜೊತೆ ಸಪ್ತಪದಿ ತುಳಿದು ಇಷ್ಟು ವರ್ಷ ಸಂಸಾರ ಮಾಡಿದ್ದೀನಿ. ಏನು ಅನ್ನೋದು ನನಗೆ ಗೊತ್ತಿಲ್ವಾ? ನೀವು ನನ್ನ ಹತ್ರನೇ ವಿಷಯ ಮುಚ್ಚಿಡ್ಬೇಕಾ? ನೀವು ಗ್ಯಾರೇಜಲ್ಲಿ ಕೆಲಸ ಮಾಡೋದನ್ನ ನಾನು ನೋಡ್ತೀರಿ. ಲಕ್ಷ್ಮಿ, ನಿನ್ನೆ ಕೆಲಸ ಕೊಡ್ತೀನಿ ಅಂತ ಹೇಳಿದವನು ಇವತ್ತು ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟ. ಲಕ್ಷ್ಮಿ, ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ವಿಧಿಯ ನಾಟಕ, ವಿಧಿಯ ನಾಟಕ, ಓ ವಿಧಿಯ ನಾಟಕ. ಆಫೀಸ್ನಲ್ಲಿ ಬೇರೆ ಕೆಲಸ ಇಲ್ಲ ಅಂತ ಹೇಳಿ ಹೊರಗೆ ಕಳಿಸಿದ್ರು. ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಛೇ, ಕುಣ್ದಾಡ್ತಾ ಖುಷಿಯಿಂದ ಕಳಿಸ್ಕೊಟ್ಟು ನನ್ನ ಮಕ್ಕಳಿಗೆ ಏನು ಹೇಳಲಿ? ಇನ್ನು ಮುಂದೆ ಕೆಲ್ಸಕ್ಕೆ ಹೋಗಬೇಡ ಲಕ್ಷ್ಮಿ, ನಾನು ದುಡ್ಡು ತಂದು ಹಾಕ್ತೀನಿ ಅಂತ ಹೇಳಿದ್ದೆ. ಈಗ ಲಕ್ಷ್ಮಿ ಮುಂದೆ ಹೇಗೆ ನಿಂತ್ಕೊಳ್ಳಿ? ಅನಿ, ಸ್ಕೂಲ್ನಲ್ಲಿ ಜಾಸ್ತಿ ಆಟ ಆಡಬೇಡ. ಫ್ರೆಂಡ್ಸ್ ಕೊಟ್ಟಿರೋ ತಿಂಡಿ ಮತ್ತೆ ನೀರನ್ನೆಲ್ಲ ಕುಡಿಯೋಕೆ ಹೋಗಬೇಡ. ನಾನು ಬಾಟ್ಲಲ್ಲಿ ಬಿಸಿನೀರು ಕಾಯಿಸಿಟ್ಟಿದ್ದೀನಿ, ಅದನ್ನೇ ಕುಡಿಬೇಕು. ಮಧ್ಯಾಹ್ನ ಊಟ ತಗೊಂಡ್ಬರ್ತೀನಿ, ಅಲ್ಲಿವರೆಗೂ ಏನು ತಿನ್ಕೊಡ್ದು. ಅಮ್ಮ, ನೀನು ಸ್ನಾನ ಮಾಡಿಸ್ಬೇಕಾದ್ರೂ ಹೇಳ್ದೆ, ಯೂನಿಫಾರ್ಮ್ ಹಾಕ್ಬೇಕಾದ್ರೂ ಹೇಳ್ದೆ, ಈಗ ಶೂ ಹಾಕ್ಬೇಕಾದ್ರೂ ಹೇಳ್ತಾ ಇದ್ಯಾ. ಇದು ನೀನು ಹೇಳ್ತಾ ಇರೋದು 3ನೇ ಸತಿ. ನನಗೆ ಚೆನ್ನಾಗಿ ಜ್ಞಾಪನ ಇದೆ. ಲಕ್ಷ್ಮಿ, ಈಗಲೇ ಯಾಕಮ್ಮಮ್ಮನ ಸ್ಕೂಲಿಗೆ ಕಳಿಸ್ತಾ ಇದೆಯಾ? ಇನ್ನೊಂದು 4 ದಿವಸ ಮನೇಲಿ ಸುಧಾರಿಸ್ಕೊಂಡಿದ್ರೆ ಆಮೇಲೆ ಕಳಿಸ್ಬಹುದಾಗಿತ್ತಲ್ವಾ? ನನ್ನ ಮಾತು ಯಾರೂ ಕೇಳಲ್ಲ, ಏನಾದರೂ ಮಾಡಿಕೊಡ್ರಮ್ಮ. ಅದು ಹಾಗಲ್ಲಮ್ಮ. ಮನೇಲಿದ್ರೆ ಸುಮ್ಮನೆ ಇರ್ತಾನ? ಏನಾದ್ರೂ ತರಲೆ ತೀಟೆ ಮಾಡ್ತಾನೆ ಇರ್ತಾನೆ. ಅಲ್ಲಾದ್ರೂ ಸುಮ್ಮನೆ ಕೂತಿದ್ ಬರ್ಲಿ ಅಷ್ಟೇ. ಹೋಗಿ ಅಜ್ಜಿ, ಆಟಾಡಕ್ ಬಾ ಅಂದ್ರೆ ಬರಲ್ಲ ಅಂತ್ಯ. ಪಕ್ಕದ ಮನೇಲಿ ಜ್ಯೋತಿಷ್ಯ ಪ್ರೋಗ್ರಾಮ್ ಬರ್ತಾ ಇದೆ ಅಂತ ಹೇಳ್ಬಿಟ್ರೆ, ಏ ಬಾರೋ ನೀ ಹೋಗೋಣ ಹೋಗೋಣ ಅಂದ್ಬಿಡ್ತ್ಯಾ. ನನಗ್ ಬೋರ್ ಆಗುತ್ತೆ, ನಾನ್ ಬರಲ್ಲ. ನಾನು ಸ್ಕೂಲ್ಗೆ ಹೋಗೇ ಹೋಗ್ತೀನಿ. ಏ ತರ್ಲೆ, ಸುಮ್ಮನಿರ. ಬುಕ್ಸ್ ಎಲ್ಲ ಇಟ್ಕೊಂಡಿದೀಯ ತಾನೆ? ಹಾ, ಇಟ್ಕೊಂಡಿದ್ದೀನಿ ಅಮ್ಮ. ಗುಡ್ ಬಾಯ್. ಲಕ್ಷ್ಮಿ, ನಾನು ರೆಡಿ.
ಬಾಕ್ಸ್ ರೆಡಿ ಇದೆಯಾ? ಎಲ್ಲರೂ ಒಟ್ಟಿಗೆ ರೆಡಿಯಾಗಿ ಬಂದ್ಬಿಡ್ತೀರಾ. ಒಂದು ನಿಮಿಷ ಇರಿ, ಬಾಕ್ಸ್ ರೆಡಿ ಇದೆ, ತಂದು ಕೊಡ್ತೀನಿ. ಹುಷಾರಾಗಿ ಹೋಗ್ಬಿಟ್ಟು ಪಾಪ. ಸರಿ. ತಗೋ. ಲಕ್ಷ್ಮು, ನಾನು ರೆಡಿ. ನೀನು ರೆಡಿ ಆಗ್ಬಿಟ್ಯಾ? ನಾವ್ ಹಂಗೆ ಸ್ವಲ್ಪ ಸೂಪರ್ ಫಾಸ್ಟ್. ನೀನೆಲ್ಲಿ ಹೊರಟಿದ್ದಿ? ಅಜ್ಜಿ, ಪಪ್ಪ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಡೀಟೇಲ್ಸ್ ತಗೊಂಬಾ ಅಂತ ಹೇಳಿದ್ದಾರೆ. ಹೌದಾ? ಅದಿತಿ, ಎಲ್ಲ ಡೀಟೇಲ್ಸ್ನು ಕರೆಕ್ಟಾಗಿ ತಿಳ್ಕೊಂಡು ಬಾ. ಸರಿ ಲಕ್ಷ್ಮಿ, ನಂಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ. ಆಯ್ತು ರೀ, ಕೆಲ್ಸದ ಕಡೆ ಗಮನ ಕೊಡಿ, ಹುಷಾರಾಗಿ ಹೋಗಿ ಬನ್ನಿ. ಆಯ್ತು ಲಕ್ಷ್ಮಿ, ಎಷ್ಟು ಸಲ ಹೇಳ್ತೀಯಾ? ಪಪ್ಪ, ನಮ್ ಲಕ್ಷ್ಮು ಹಾಗೇನೆ 100 ಸಲ ಹೇಳಿದ್ರೆ 1 ಸಲ ಹೇಳ್ದಾಗೆ ಅಲ್ವಾ? ಪಪ್ಪ ಇವತ್ ಬರ್ತಾ ಸ್ಪೈಡರ್ ಮ್ಯಾನ್ ಸ್ಟಿಕ್ಕರ್ ತಗೊಂಡ್ಬರ್ತೀರಾ? ಸರಿಪಾ. ಮರೀತೆ ತಗೊಂಡ್ಬರ್ಬೇಕು. ಸರಿ, ಖಂಡಿತ ತರ್ತೀನಿ. ಲಕ್ಷ್ಮಿ ಬರ್ಲಾ? ಅಮ್ಮ ಬರ್ತೀನಿ. ಆಯ್ತಪ್ಪ. ಬಾಯ್. ಬಾಯ್ ಪಪ್ಪ. ಅದಿತಿ, ಹಾಗೆ ನೀನು ಸ್ಕೂಲಿಗೆ ಬಿಟ್ಬಿಡು. ಮರೀದೆ ಬರುವಾಗ ಕಾಲೇಜಿಗೆ ತುಂಬುವಂತ ಎಲ್ಲ ಫೀನು ಕೇಳ್ಕೊಂಡು ಬರ್ಬೇಕು. ಸರಿ ಲಕ್ಷ್ಮು, ಬಾಯ್. ಅಜ್ಜಿ ಬಾಯ್. ಬಾಯ್. ಬಾರೋ. ಬಾಯ್ ಬಾಯ್. ಬಾಯ್. ಹುಷಾರು. ಅಂತೂ ನಮ್ಮ ಅದಿತಿನೂ ಕಾಲೇಜ್ಗೆ ಹೋಗೋ ಹಾಗಾದ್ಲಲ್ಲ, ಅಷ್ಟು ಸಾಕು. ಏನ್ ಕೇಶವ, ಕೆಲ್ಸಕ್ಕೆ ಹೋಗದೆ ಮನೇಲಿ ಓದ್ತಾ ಹೊಡ್ಕೊಂಡು ಕೂತಿದ್ಯಾ? ಶಿವ, ನಾನ್ ನಿಮ್ಮಪ್ಪ ಕಣೆ, ಒಂದ್ ಸ್ವಲ್ಪನಾದ್ರು ಮರ್ಯಾದೆ ಕೊಟ್ಟು ಮಾತಾಡೋ. ಅದೆಲ್ಲ ನನ್ನ ಹತ್ರ ಈಗ ಸ್ಟಾಕ್ ಇಲ್ಲ, ಸಿಕ್ಕಿದ್ರೆ ನಾಳೆ ಕೊಡು. ಅಯ್ಯೋ ಅಲ್ಲೇ. ಏನ್ ಮಾಡ್ತಿದ್ಯಾ ಪಾಪ? ಅಯ್ಯೋ, ನನ್ನ ಮಗಳಿಗೆ ಚಿಕ್ಕ ವಯಸ್ಸಿಗೆ ಕಣ್ಣು ಮಂಜಾಗ್ಬಿಡ್ತಾ. ಅಲ್ಲ ಮಗಳೇ, ಇವತ್ತು ಆಫೀಸ್ ರಜಾ ಇತ್ತಲ್ಲ, ಬೋರ್ ಹೊಡಿತಾ ಇತ್ತು, ಅದಕ್ಕೆ ಪುಸ್ತಕ ಓದ್ತಾ ಕೂತಿದ್ದೆ. ಹೌದು, ಏನಿವತ್ತು ಇಷ್ಟೆಲ್ಲ ವಿಚಾರಿಸ್ತಾ ಇದೆಯಲ್ಲ? ನಂಗೂ ಬೋರ್ ಆಗ್ತಿದೆ ಪಾಪ, ಅದಕ್ಕೆ ಎಲ್ಲಾದ್ರೂ ಆಚೆ ಹೋಗಿ ಬರೋಣ ಅಂತ. ಎಲ್ಲಿ ಹೋಗ್ತೀಯಾ? ಹಾಗೆಲ್ಲ ಒಬ್ಬೊಬ್ಳೆ ಎಲ್ಲೂ ಹೋಗ್ಬೇಡ, ಕಾಲ ಸರಿ ಇಲ್ಲ. ಪಪ್ಪ ಸುಮ್ಮನೆ ತಮಾಷೆಗಂತೆ. ಹೇಳು, ಎಲ್ಲಿ ಹೋಗೋಣ? ನಾವು ಶಶಿಕಲಾ ಅತ್ತೆ ಮನೆಗೆ ಹೋಗಿ ಬರೋಣವಾ ಅಂತ. ಶಶಿಕಲನ್ ಮನೆಗ? ನನಗೂ ಅಲ್ಲಿಗೆ ಹೋಗೋದಕ್ಕೆ ಇಷ್ಟನೇ. ಆದರೆ ಅಪ್ಪನಿಗೆ ಗೊತ್ತಾದ್ರೆ ಪೂಜೆ, ಅಷ್ಟೋತ್ರ, ಮಹಾಮಂಗಳಾರತಿ ಎಲ್ಲ ಮಾಡ್ತಾರಷ್ಟೇ. ತಾತ ಏನೋ ಶಾಸ್ತ್ರನಾಮ ಮಾಡ್ತಾರೆ ಅಂತ ನಮಗ್ ಗೊತ್ತಿದೆ. ಅವ್ರ ಪರ್ಮಿಷನ್ ತಗೊಂಡೋದ್ರೆ ಹೇಗೆ? ಫುಲ್ ಪರ್ಮಿಷನ್ ನನಗೆ ಯಾಕೋ ವರ್ಕೌಟ್ ಆಗಲ್ಲ ಅಂತ. ಅಬ್ಜೆಕ್ಟ್ ನಾನು ಹೊಡಿಬೇಡ ಪಪ್ಪ, ಒಂದ್ಸಲಿ ಟ್ರೈ ಮಾಡೋಣ. ಅಪ್ಪನ ಹತ್ರ ನೀನೇ ಮಾತಾಡ್ಬೇಕು. ಆಯ್ತು ಬಿಡು ಪಪ್ಪ, ನಿನ್ ಪೌರುಷ ಏನಿದ್ರು ಜಾನು ಕಿ ಮುಂದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಯ್ಯೋ ನಿನ್ನಲ್ಲಿ. ಸರಿ ಬಾ ಪಪ್ಪ. ನೋಡು, ಆದ್ರೆ ಅಚ್ಯುತಂ ಕೇಶವಂ ರಾಮನಾರಾಯಣಂ. ಏನು ಅಪ್ಪ ಮಗಳು ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಇಬ್ರು ಏನೋ ಪ್ಲಾನ್ ಮಾಡ್ಕೊಂಡು ಬಂದು ನನ್ನ ಮುಂದೆ ನಾಟಕ ಮಾಡ್ತಿದ್ದೀರಾ. ಕಿತ್ತಾಡೋದು ನಿಲ್ಲಿಸಿ ಒಬ್ರು ಮಾತಾಡಿ. ತಿರ್ಕನ್ ಕನಸು ಕಾಣ್ಬೇಡ. ನಾನು ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ, ನೀನು ಅನ್ಕೊಳ್ಳೋದೆಲ್ಲ ಈ ಜನ್ಮದಲ್ಲಿ ನಡೆಯಕ್ಕೆ ಸಾಧ್ಯ ಇಲ್ಲ. ಮುಚ್ಚೆ ಬಾಯಿ. ಅಸಾಧ್ಯ ಅನ್ನೋದು ಈ ಮೀರಾ ಹಿಸ್ಟ್ರಿಲೇ ಇಲ್ಲ. ಹೌದು, ನಿನ್ನ ಗಂಡ ಎಲ್ಲೋ ಕೆಲ್ಸಕ್ಕೆ ಹೋಗ್ತಾ ಇದ್ನಂತೆ, 2 ದಿನಕ್ಕೆ ಬೇಡ ಅಂತ ಬಿಟ್ಟು ಓಡಿಸ್ಬಿಟ್ರಂತೆ.